ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಟೆ 7:30 ಶುರು ಮಾಡೋಣ. ನಮಸ್ಕಾರ. ನಾನು ನಿಮ್ಗೊಂದು ಕತೆ ಹೇಳೋಣ ಅಂತ ಬಂದೆ. ಅದೇ ನಮ್ಮ ಶಿವಣ್ಣಂದು. ಓಯ್, ಇದು ಕಾಡ್ಬಿಟ್ಟು ಶಿವಣ್ಣಲ್ಲ ಮಾರ್ರಿ, ಇದು ಮಾರಿಗುಡಿ ಶಿವಣ್ಣಂದು. ಇವನು ನಮ್ಮ ಹ್ಯಾಟ್ರಿಕ್ ಇರೋ ಶಿವಣ್ಣನ ಥರಾನೆ. ತಂಗೀರಂದ್ರೆ ಜೀವ. ಗಂಧದ ಗುಡಿಯಲ್ಲಿ ಶಿವಣ್ಣ ಹೇಗೆ ಫೇಮಸ್ಸೋ, ಮಾರಿಗುಡಿಯಲ್ಲಿ ನಮ್ಮ ಶಿವಣ್ಣ. ಊರಲ್ಲೊಂದು ದಿನಸಿ ಅಂಗಡಿ ಇಟ್ಕೊಂಡು ಅಮ್ಮ ಬಿಟ್ಟು ಹೋಗಿರೋ ಮನೆನ ನಿಭಾಯಿಸ್ತಿರೋ ಶಿವಣ್ಣಗೆ ತನ್ನ 4 ಜನ ತಂಗಿರ ಬದುಕು ಚಂದ ಆಗಬೇಕು, ಅವ್ರು ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋದೇ ಅವನ ದೊಡ್ಡ ಕನಸು. ಸರ್ವಜ್ಞನ ವಚನ. ಅಂದ್ರೆ ಇಲ್ಲಿ ನಾವ್ಯಾರು ಮೇಲೂ ಅಲ್ಲ ಕೀಳು ಅಲ್ಲ, ನಾವೆಲ್ಲರೂ ಸಮಾನರು. ಅರ್ಥ ಆಯ್ತಾ? ನಮ್ಮ ಶಿವಣ್ಣನ ಮೊದಲನೇ ತಂಗಿ ರತ್ನ. ಹೆಸರಲ್ಲಿ ಮಾತ್ರ ಅಲ್ಲ, ಗುಣದಲ್ಲಿ. ಮಾರಿಗುಡಿ ಶಾಲೆಯಲ್ಲಿ ಕನ್ನಡ ಟೀಚರ್. ಅಲ್ಲಕ್ಕಂತಂಗೆವ, ಇವತ್ತು ಊರಲ್ಲಿ ಉತ್ಸವ ನಡೀತಾ ಇದೆ, ರಜೆ ಹಾಕ್ಬೇಕು ತಾನೆ. ಉತ್ಸವ ಇರೋದು ಸಂಜೆ ಅಲ್ವಾ, ಬೆಳಗ್ಗೆ ಕೆಲಸ ಮಾಡ್ಬೋದಲ್ಲ. ನೀನ್ ಹೇಳುದು ಸರಿಯೇ. ಅಲ್ಲ, ನಿನ್ ತಂಗಿಗೆ ಒಂದು ಮಾತು ಹೇಳ್ಬೇಕಲ್ವ? ಅವಳ ಇಂಗ್ಲಿಷ್ ಕ್ಲಾಸ್ಗೆ ಬಿಟ್ಟು ನನಗೆ ಸಾಕಾಗೋಗ್ಬಿಟ್ಟದೆ. ಈಗ ಏನಾರು ಎಕ್ಸಾಮ್ ಕೊಟ್ರು ನಾನೇ ಪಾಸ್ ಮಾಡ್ಬಿಡ್ತೀನಿ, ಅವಳಂತೂ ಪಾಸ್ ಆಗೋದಿಲ್ಲ. ಈ ಮಾತನ್ನ ಅವಳ ಮುಂದೆ ಹೇಳು. ಅಯ್ಯಪ್ಪ, ಬಂದ್ರಲ್ಲ ಸೌಂಡ್ ಪಾರ್ಟಿ, ನಮ್ಮ ಶಿವಣ್ಣನ 2ನೇ ತಂಗಿ ರಶ್ಮಿ. ಸಾರಿ, ಚಿಪ್ಸ್ ಪ್ಯಾಕೆಟ್ ಹೊಡೆದೆ ಅಷ್ಟೇ. ಇವಳನ್ನ ಎಲ್ಲರೂ ಗುಂಡಮ್ಮ ಅಂತಾನೆ ಕರೆಯೋದು. ಅಣ್ಣನ ಮುಂದೆ ಕೈ ಕೊಟ್ಕೊಂಡು ನಿಲ್ತಾಳೆ. ಯಾರಾದರೂ ಅಣ್ಣನ ವಿರುದ್ಧ ಮಾತಾಡಿದ್ರೆ ಒಂದ್ ಕೈ ನೋಡೇ ಬಿಡ್ತಾಳೆ. ಅಯ್ಯಪ್ಪ ಬತ್ತವಳೆ. ಅಯ್ಯಪ್ಪ, ಈ ಮಾರುಗುಡಿ ಬಂಡೆ ಹತ್ತಿದ ತಕ್ಷಣ ನನ್ನ ಆಟೋ ಒಂದ್ ಕಡೆಗೆ ವಾಲ್ಕತ್ತದೆ. ಕಾಪಾಡ್ರಪ್ಪ, ಕಾಪಾಡ್ರಣ್ಣ. ಏನಿಲ್ಲ, ಇಷ್ಟೊಂದು ಕಷ್ಟ ಪಡದ್ ಬಂದು ಕಾಪಿ ಹೊಡೆದು ಪಾಸ್ ಆಗ್ಬೋದು ತಾನೆ. ನಾನು ಶಿವಣ್ಣನ ತಂಗಿ, ನೋ ಚಾಟಿಂಗ್. ಆದ್ರೆ ಇವಳು ಇಂಗ್ಲಿಷ್ ಮಾತ್ರ ಆ ಶಿವಂಗೆ ಪ್ರೀತಿ. ಅದು ಚಾಟಿಂಗ್ ಅಲ್ವೇ, ಚೀಟಿಂಗು. ಅದೇ ಉದ್ದಾರ. ಇದು ನಿಮ್ ಶಿವಣ್ಣನ ಪುಟ್ಟ ತಂಗಿ ರಮ್ಯ. ಕೊನೆದು ಅಂದ್ಮೇಲೆ ಗೊತ್ತಲ್ಲ, ಮಾತು ಜಾಸ್ತಿ ಮುದ್ದು ಜಾಸ್ತಿ. ನಮ್ಮ ಅಣ್ಣಂಗೂ ಹೇಳಿ ಇದೇ ತರ ತಗ್ಸ್ಕೊತೀನಿ. ಹಂಗೆ ಮಾಡು, ಆಗಿದ್ರದ್ದು ಸೇಮ್ ಟು ಬೆಂಚ್ ಆಗುತ್ತೆ. ಏ, ನಮ್ಮ ಅಣ್ಣ ಬಂದಿದ್ದಾನೆ. ಅಣ್ಣ, ಏನ್ ಚೋಟು, ಎಲ್ಲಿ ನಿಮ್ ಸಪ್ಲಿಮೆಂಟ್ರಿ ಸಣ್ಣ ಅಕ್ಕ? ಎಲ್ಲೂ ಕಾಣಿಸ್ತಿಲ್ಲ ಅವಳು. ಯಾಕೋ ಸೀನಾ, ಅಕ್ಕಂಗೆ ಹೇಳ್ಬೇಕಾ? ಹಬ್ಬ ಮಾಡ್ತಾಳ ಆಮೇಲೆ ಅಷ್ಟೇ. ಒಂದ್ ನಿಮಿಷ, ನಿನ್ ಡೈಲಾಗ್ ಕೇಳಿ ಗಡ್ಡ ಅಂತ ನಡಗ್ಬಿಟ್ಟೆ ಕಣವ. ಕಾರ್ಯಾಮಿ ನಿಮ್ಮ ಅಕ್ಕನ ಅದೇನ್ ಮಾಡ್ತಾಳ ನೋಡೋಣ. ಹೌದಾ? ಬಾ ಬಾ ಹಾಗಾದ್ರೆ. ಅಣ್ಣ ಬೇಡ ಅಣ್ಣ. ಸುಮ್ಕಿರಮ್ಮಿ, ಅದೇನ್ ಮಾಡ್ತಾಳ ನೋಡದ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.